ತುಂಬ ವರ್ಷಗಳ ಮುಂಚೆ ಕಿಂಕಿಣಿ ಅನ್ನೋ ಹೆಸರಲ್ಲಿ ತುಂಬ ಸುಂದರವಾದ ಒಂದು ನದಿ ಇತ್ತು. ಆ ನದಿಯ ಸುತ್ತ ಹಚ್ಚ ಹಸಿರಾದ ಮರಗಳು ಬೆಳೆದು ನಿಂತಿತ್ತು. ಅದರ ಜೊತೆಗೆ ಸೇರಿ ತುಂಬ ದೊಡ್ಡದಾದ ಸಾಕಷ್ಟು ಹಣ್ಣುಗಳನ್ನು ಬಿಡುವಂಥ ಒಂದು ಅತ್ತಿ ಮರ ಇತ್ತು. ಗೆಳೆಯರಾದ ಬಾಲಕೋತಿ ಹಾಗೂ ಅಳಿಲು ಅಲ್ಲೇ ವಾಸವಾಗಿತ್ತು. ಏ, ಆ ಹಣ್ಣು ನಂದು. ಸರಿ ತಕೋ, ನೀನೇ ತಿನ್ನು. ಅಬ್ಬಬ್ಬಾ, ಈ ಹತ್ತಿ ಹಣ್ಣು ಎಷ್ಟು ರುಚಿಕರವಾಗಿದೆ. ನನಗೀಗೊಂದು ಸಿಕ್ತು. ತುಂಬಾ ಚೆನ್ನಾಗಿದೆ. ನಾನಿವತ್ತು ತುಂಬಾ ತಿನ್ಬಿಟ್ಟೆ. ಅದ್ ನಿಜಾನೇ ಕೋತಿ. ಹತ್ತಿ ಹಣ್ಣಿಗಿರೋ ರುಚಿಯಿಂದ ನಾನು ಇವತ್ತು ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟೆ. ನನಗೂ ಹತ್ತಿ ಹಣ್ಣು ಕೊಡ್ತೀರಾ? ತುಂಬ ಹಸುವಾಗ್ತಾ ಇದೆ. ಆ ಮೊಸಳೆ ಹಣ್ಣುಗಳು ತಿನ್ನತ್ತೇನು? ಹಸಿವಾದರೆ ನಾನು ಏನು ಬೇಕಾದರೂ ತಿಂತೀನಿ. ಅಗಳಪ್ಪ, ಈ ಹಣ್ಣು ಎಷ್ಟು ಚೆನ್ನಾಗಿದೆ, ಬಹಳ ರುಚಿಯಾಗಿದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಆಹಾ, ಧನ್ಯವಾದಗಳು ಗೆಳೆಯ. ನನ್ನ ಹಸಿವು ನೀಗ್ತು. ನಾನೀಗ ಹೊರಡ್ಬೋದಾ? ಹಾ, ಸರಿ ಸರಿ. ಹೌದು, ನಿನ್ನ ಹೆಸರೇನು? ಎಲ್ಲರೂ ನನ್ನನ್ನು ಮೊಸಳೆ ಅಂತ ಕರೀತಾರೆ. ಹೌದು, ನಿನ್ನ ಹೆಸರೇನು? ಬಾಲಕೋತಿ. ಇವನ ಹೆಸರು ಕಣ್ಣಪ್ಪ, ಅಳಿಲು ಕಣ್ಣಪ್ಪ. ಹೌದಾ? ಸರಿ ಗೆಳೆಯರೇ, ನಾನು ಬರ್ತೀನಿ. ಮೊಸಳೆನಾ? ಹೆಸರು ಕೇಳಿದ್ರೇನೆ ಗೊತ್ತಾಗತ್ತೆ. ಇಂಥವ್ರನ್ನೆಲ್ಲ ನಾವು ಸ್ನೇಹಿತನ ಮಾಡ್ಕೋಬಾರ್ದು. ಹಾಗಂತ ಯಾರು ಹೇಳಿದ್ರು? ಪಾಪ ಮೊಸಳೆ. ಪಾಪನಾ? ಅವ್ರ ಜಾತಿನೇ ಎಲ್ಲರನ್ನೂ ಕೊಂದು ತಿನ್ನೋ ಅಂಥದ್ದು. ಅವಕಾಶ ಸಿಕ್ತು ಅಂದರೆ ಅವ್ನು ನಮ್ಮನ್ನು ಕೂಡ ತಿನ್ಬಿಡ್ತಾನೆ, ಗೊತ್ತಾ? ಹುಷಾರಾಗಿದ್ರೆ ತೊಂದರೆ ಆಗಲ್ಲ. ಗೆಳೆಯ, ಈ ಪಕ್ಕದಲ್ಲಿರೋ ಆಲದ ಮರದಲ್ಲಿ ತುಂಬಾ ರುಚಿಕರವಾಗಿರುವ ಹಣ್ಣುಗಳು ಬಿಟ್ಟಿವೆ. ಎಲ್ಲಿ? ಇಲ್ಲೇ, ಗುಟ್ಟದ ಪಕ್ಕದಲ್ಲೇ. ಬೇಗ ಬಾ, ನಾವಲ್ಲಿಗೆ ಹೋಗೋಣ. ಓಹೋ, ನಾನ್ ಬರಲ್ಲಪ್ಪ. ನೀನ್ ಬೇಕಾದ್ರೆ ಹೋಗ್ತಿನ್ನು. ನನ್ನ ಕೈಯಾರು ನಿನ್ನ ಕರ್ಕೊಂಡೋಗೋಣ ಅಂತ ಓಡೋಡಿ ಬಂದೆ. ಇಲ್ಲ, ನೀನ್ ಬೇಕಾದ್ರೆ ಹೋಗು. ನಾನು ನನ್ನ ಒಳ್ಳೆ ಗೆಳೆಯನಿಗೋಸ್ಕರ ಕಾಯ್ತಾ ಇದ್ದೀನಿ. ಓ, ಯಾರು? ಆ ಮೊಸಳೆ ಬಗ್ಗೆ ಹೇಳ್ತಿದ್ಯಾ? ಹೌದು, ಅದರಲ್ಲೇನಿದೆ? ಹೊಸದಾಗಿ ಗೆಳೆಯ ಸಿಕ್ಕಿದ ತಕ್ಷಣ ಈ ಹಳೆ ಗೆಳೆಯನ ಮರ್ತ್ಬಿಟ್ಟೆ ಅಲ್ವಾ ನೀನು? ಅದೇ ಅಲ್ವಾ ಜೀವನ. ಹೇ, ಆ ಥರ ಏನಿಲ್ಲ. ಸರಿ ಸರಿ, ನಾನು ಹೋಗ್ತೀನಪ್ಪ. ಕಿಂಕಿಣಿ ನದಿ ಹತ್ರ ಮೊಸಳೆ ಇರುವಂತ ಆ ಹತ್ತಿ ಮರದ ಸಮೀಪದಲ್ಲೇನೆ ಮೊಸಳೆ ಮುಂತಾದವು ವಾಸವಾಗಿದ್ದಿದ್ದು. ಈ ಹಣ್ಣಿನ ರುಚಿಯನ್ನು ಕಂಡಂತ ಆ ಮೊಸಳೆ ಪ್ರತಿದಿನವೂ ಹತ್ತಿ ಹಣ್ಣನ್ನು ತಿನ್ನೋದಕ್ಕಾಗಿ ನದಿಯೊಳಗೆ ಬಹಳಷ್ಟು ಪ್ರಯಾಣ ಮಾಡಿ ಅಲ್ಲಿಗೆ ಬರ್ತಿತ್ತು. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ನಾನು ಆವಾಗ್ಲಿಂದ ಎಷ್ಟು ಕಾಯ್ತಾ ಇದ್ದೀನಿ ಇಲ್ಲಿ. ತುಂಬಾ ಹೊತ್ತು ಕಾಯ್ತಿದ್ಯಾ ಗೆಳೆಯ? ಇನ್ನೇನು, ನಿನಗೆ ಕೊಡಬೇಕಂತ ಎಷ್ಟು ಕಾಯಿಗಳನ್ನು ತಂದಿಟ್ಟಿದ್ದೀನಿ. ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ, ನಾನು ಬಂದ್ಬಿಟ್ನಲ್ಲ ಈಗ. ಆಹಾ, ಈ ಹಣ್ಣಿಗೆ ಅದೆಷ್ಟು ರುಚಿ ಇದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಎಂಥ ಅದೃಷ್ಟ ನಂದು. ಆಹಾ, ಇವತ್ತು ನನಗೆ ಇನ್ನೂ ಸ್ವಲ್ಪ ಹಣ್ಣುಗಳನ್ನು ತಿನ್ನೋದಕ್ಕೆ ಕೊಡ್ತೀಯಾ?
ಯಾಕಂತ ಕೇಳ್ತಿದ್ಯಾ? ಮನೇಲಿ ಕೂತ್ಕೊಂಡು ಒಬ್ನೇ ತಿಂತೀಯಾ? ಇಲ್ಲ ಗೆಳೆಯ, ನನ್ನ ಹೆಂಡತಿ ನೀಲಿಗೋಸ್ಕರ ಕೇಳಿದೆ. ಓಹೋ, ಅಷ್ಟೇ ತಾನೇ? ಸ್ವಲ್ಪ ಏನು, ಬಹಳಷ್ಟು ಹತ್ತಿ ಹಣ್ಣು ಕೊಡ್ತೀನಿ. ಬಾ ಬಾ. ತುಂಬ ಧನ್ಯವಾದ ಗೆಳೆಯ. ಆ ಬಾಲಕೋತಿ ತನ್ನ ಗೆಳೆಯನಿಗಾಗಿ 2 ಹತ್ತಿ ಹಣ್ಣಿನ ಗೊಂಚಲನ್ನ ತಂದುಕೊಡ್ತು. ಆ ಹಣ್ಣನ್ನ ತಗೊಂಡು ಬಹಳ ಪ್ರೀತಿಯಿಂದ ಆ ಮೊಸಳೆ ತನ್ನ ಹೆಂಡತಿಗೆ ಕೊಡೋದಕ್ಕೆ ಹೊರಡ್ತು. ನೀಲಿ, ಇದನ್ನು ನೋಡಿದ್ಯಾ? ನಿನಗೋಸ್ಕರ ನಾನು ಏನು ತಗೊಂಡು ಬಂದಿದ್ದೀನಿ ನೋಡು. ಬಹಳ ರುಚಿಯಾದ ಹತ್ತಿ ಹಣ್ಣು, ತಿಂದು ನೋಡು. ಈ ಹಣ್ಣು ತುಂಬಾ ರುಚಿಯಾಗಿದೆ. ಹಾಂ, ಹೌದೌದು, ನನ್ನ ಗೆಳೆಯರೇ ಕೊಟ್ಟಿದ್ದಿದ್ದನ್ನ. ಬಾಲಕೋತಿ ಅವನು ಪ್ರತಿದಿನ ಈ ಹತ್ತಿ ಹಣ್ಣನ್ನೇ ತಿಂತಾ ಇರ್ತಾನೆ. ಹಾ, ಈ ಹಣ್ಣು ನಿಜವಾಗ್ಲೂ ಎಷ್ಟು ರುಚಿಯಾಗಿದೆ. ಯಾವಾಗ್ಲೂ ಈ ಹಣ್ಣುಗಳನ್ನು ತಿಂತಾ ಇರೋ ಆ ಕೋತಿ ಹೃದಯ ಇನ್ನೆಷ್ಟು ರುಚಿಯಾಗಿರ್ಬೋದು. ಒಳ್ಳೆ ಜೇನುತುಪ್ಪ ತರ ಸಿಹಿಯಾಗಿರುತ್ತೆ. ನೀಲಿ, ಅವನು ನನ್ನ ಗೆಳೆಯನಮ್ಮ. ಅದಕ್ಕೋಸ್ಕರನೇ ಈ ಹತ್ತಿ ಹಣ್ಣನ್ನು ನಿನಗೋಸ್ಕರ ಕೊಟ್ಟ. ಅದೆಲ್ಲ ಸರಿನೇ, ಆದ್ರೆ ನನಗೆ ಕೋತಿ ಹೃದಯನೇ ಬೇಕು. ಇಲ್ಲ, ಅದನ್ನು ಹೇಗೆ? ನಿಮಗೆ ಹೆಂಡತಿಯಾಗಿರೋ ನಾನ್ ಮುಖ್ಯನಾ ಅಥವಾ ಆ ಕೋತಿ ಮುಖ್ಯನಾ? ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ ಆ ಮೊಸಳೆ ಮತ್ತೆ ಹತ್ತಿ ಮರದಲ್ಲಿ ವಾಸವಾಗಿರೋ ತನ್ನ ಸ್ನೇಹಿತನನ್ನ ಮನೆ ಕರೆಯೋದಕ್ಕೆ ಹೊರಟ. ಗೆಳೆಯನ ಮನೆ ಕರೆಯೋದಕ್ಕೆ ಏನಾದರೂ ಒಂದು ತಂತ್ರವನ್ನು ಹುಡುಕ್ಲೇಬೇಕಲ್ಲ. ಗೆಳೆಯ, ನನ್ನ ಜೀವದ ಗೆಳೆಯ. ಯಾರಪ್ಪ ಅದು? ಮೊಸಳೆನಾ? ಏನು ಹತ್ತಿ ಹಣ್ಣು ಸಾಕಾಗಿಲ್ವಾ? ಅದಲ್ಲ ಗೆಳೆಯ, ನೀನೀಗ ಬೇಗ ಹೊರಡಬೇಕು. ಹೊರಡಬೇಕಾ? ಎಲ್ಲಿಗೆ ಹೊರಡಬೇಕು? ನನ್ನ ಮನೆಗೆ ಹೋಗೋಣ ಬಾ. ಹಾ, ನಿಮ್ಮ ಮನೆಗ? ಹೌದು, ನಮ್ಮ ಮನೆಗೇನೆ. ನನ್ನ ಹೆಂಡತಿ ನೀಲಿ ಇದ್ದಾಳಲ್ಲ, ಅವಳಿಂದ ನನಗೊಂದು ಸ್ವಲ್ಪನೂ ನೆಮ್ಮದಿನೇ ಇಲ್ಲ. ಇಷ್ಟು ರುಚಿಯಾದ ಹತ್ತಿ ಹಣ್ಣನ್ನು ಕೊಟ್ಟಂಥ ನನ್ನ ಗೆಳೆಯನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ ಬಲವಂತ ಮಾಡ್ತಿದ್ದಾಳೆ. ಅದು ಏನಂದ್ರೆ, ನೀನು ಬರ್ತೀಯಾ ಅಂತ ಹೇಳಿ ನಿನಗೋಸ್ಕರ ಒಂದಷ್ಟು ಅಡುಗೆಗಳನ್ನು ಮಾಡಿಬಿಟ್ಟಿದ್ದಾಳೆ. ಸಿಹಿ ತಿಂಡಿಗಳಿರುತ್ತಾ? ಅರೆ, ಎಲ್ಲ ಇದೆಯಪ್ಪ. ನೀನು ಕೆಳಗೆ ಬಾ, ಅಲ್ಲಿರೋಂಥ ನಮ್ಮ ಮನೆಗೆ ಹೋಗೋಣ. ಅಯ್ಯೋ ಯಪ್ಪ, ಅದೇಂಗೆ ನಾನು ಬರೋಕ್ಕಾಗುತ್ತೆ? ನಿನ್ನ ಜೊತೆ ನಾನೇ ಹೇಗೆ ಬರಲಿ? ನನಗೆ ಈಜು ಬರಲ್ವೇ? ನೀನು ನನ್ನ ಬೆನ್ನ ಮೇಲೆ ಹತ್ತಿ ಕೂತ್ಕೋ, ನಾನು ಈಜ್ಕೊಂಡು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಏನು ಹೇಳ್ತಿದ್ಯಾ? ನೀರಿನ ಮೇಲೆ ಸಂತೋಷದ ಸವಾರಿ, ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ. ಹೌದು ಹೌದು. ಅನಂತರ ಬಾಲಕೋತಿಯನ್ನ ತನ್ನ ಬೆನ್ಮೇಲೆ ಕೂರಿಸ್ಕೊಂಡು ಆ ಮೊಸಳೆ ನದಿಯಲ್ಲಿ ತನ್ನ ಮನೆಯ ಹತ್ರಕ್ಕೆ ಅವನನ್ನು ಕರ್ಕೊಂಡು ಹೊರಡ್ತು. ನದಿಯನ್ನು ದಾಟಬೇಕಾದ್ರೆ ನಡು ಮಧ್ಯದಲ್ಲೇ ಆ ಮೊಸಳೆ ಮುರುಗ ನಡೆದ ವಿಷಯವನ್ನ ಪ್ರಸ್ತಾಪಿಸ್ತು. ಮುಟ್ಟಾಳ ಕೋತಿ, ಈಗ ನಿನಗೆ ಊಟ ಹಾಕೋದಿಲ್ಲಪ್ಪ, ನಿನ್ನನ್ನೇ ನಾವು ಊಟ ಮಾಡ್ತೀವೀಗ. ಮೊಸಳೆ, ಏನು ಹೇಳಿದೆ ಈಗ ನೀನು? ನಿನ್ನನ್ನು ನೀ ಕರ್ಕೊಂಡು ಹೋಗ್ತಿರೋದು ನಿನಗೆ ಊಟ ಹಾಕೋದಕ್ಕಲ್ಲ. ಏನು? ನನ್ನ ಹೆಂಡತಿ ನೀಲಿ ನಿನ್ನ ಹೃದಯನ ತಿನ್ನಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವ್ರ ಜಾತಿ ಎಲ್ಲ ಮೋಸ ಮಾಡಿ ನಮ್ಮನ್ನ ತಿನ್ನೋರು. ಅವಕಾಶ ಸಿಕ್ಕಿದ್ರೆ ಅವ್ರು ನಮ್ಮನ್ನು ತಿನ್ಬಿಡ್ತಾರೆ. ಅಯ್ಯಯ್ಯೋ, ಮೊದಲ ಈ ವಿಷಯ ನನ್ನ ಹತ್ರ ಹೇಳ್ಬಾರ್ದ ನೀನು? ನಾನು ನೀನು ತಿನ್ನೋದಕ್ಕೆ ಎಷ್ಟೊಂದು ಹತ್ತಿ ಹಣ್ಣು ಕೊಡ್ತಿದ್ದೆ. ಈಗ ನಿನ್ನ ಹೆಂಡತಿ ನೀಲಿಗೆ ನನ್ನನ್ನು ಆಹಾರವಾಗಿ ಕೊಡ್ತೀಯಾ? ಮೊಸಳೆ ಮಾಡಿರೋ ತಂತ್ರ ಏನು ಅಂತ ಹೇಳಿ ಆ ಕೋತಿಗೆ ಬಹಳ ಚೆನ್ನಾಗಿ ಅರ್ಥ ಆಯಿತು.
ನನ್ನ ಹೃದಯನ ನಿನ್ನ ಹೆಂಡತಿ ತಿನ್ನೋದಕ್ಕೆ ನನ್ನದೇನೂ ಅಭ್ಯಂತರ ಇಲ್ಲ. ಆದ್ರೆ ಏನಪ್ಪ ಆದ್ರೆ ಅಂತ ರಾಗ ತೆಗಿತಿದ್ಯಾ? ನನ್ನ ಹೃದಯನ ಯಾರು ಈ ತರ ತಿನ್ನಕ್ಕಾಗಬಾರ್ದು ಅಂತ ಅತ್ತಿ ಮರದ ಮೇಲಿರುವ ಒಂದು ಡಬ್ಬಾದಲ್ಲಿ ಜೋಪಾನವಾಗಿಟ್ಟಿದ್ದೀನಿ. ನೀನ್ ಈ ವಿಷಯ ನನಗೆ ಮೊದಲೇ ಹೇಳಿದ್ರೆ ಆ ಡಬ್ಬನ ನಾನು ಎತ್ಕೊಂಡ್ ಬರ್ತಿದ್ನಲ್ಲ. ಅಯ್ಯಯ್ಯೋ, ಈಗೇನ್ ಮಾಡೋದು? ಈ ತರ ಆಗೋಯ್ತಲ್ಲ. ಇನ್ನೇನು ಮಾಡೋದು? ಹಾಗೆ ತಿರ್ಕೋ, ಹೋಗಿ ಎತ್ಕೊಂಡ್ ಬಂದ್ಬಿಡೋಣ. ಏನೋ ಮೂರ್ಖ, ಬುದ್ಧಿ ಇಲ್ಲದವನೇ, ನೀನ್ ನನ್ನ ಗೆಳೆಯ ಅಲ್ಲೋ, ನೀನ್ ನನ್ನ ವಿರೋಧಿ. ನಿನಗೆ ನನ್ನ ಹೃದಯ ಬೇಕಾ? ಏ ಕೋತಿ, ಬೇಗ ಹೋಗಿ ನಿನ್ನ ಹೃದಯನ ತಗೊಂಡು ಬಾ. ದೇವ್ರು ನಿನಗೆ ಬುದ್ಧಿ ಕೊಡಕ್ ಮರ್ತಿದ್ದಾನೆ ಅನ್ಸುತ್ತೆ. ಹೃದಯ ಇಲ್ಲ ಅಂದ್ರೆ ಒಂದ್ ಜೀವಿ ಹೆಂಗ್ ಬದುಕೋಕ್ಕಾಗುತ್ತೆ? ಅದು ಕಿತ್ಬಿಟ್ಟು ಡಬ್ಬಾದಲ್ಲಿ ಬಚ್ಚಿಡಕ್ಕಾಗುತ್ತಾ? ಬುದ್ಧಿ ಅನ್ನೋದು ಸ್ವಲ್ಪನೂ ಇಲ್ವಲ್ಲ? ಅಯ್ಯಯ್ಯೋ, ಅಲ್ಲ ಗೆಳೆಯ, ನೀನು ಏಯ್ ಮರ್ಯಾದೆಗೆ ಬಾಯಿ ಮುಚ್ಚೋ. ಇನ್ಮೇಲೆ ನೀ ಈ ಕಡೆ ಎಲ್ಲೂ ಕಾಣಿಸ್ಕೋಕೂಡ್ದು. ನಿನಗೆ ಹತ್ತಿ ಹಣ್ಣು ಕೊಡಲ್ಲ, ನಿನ್ನಂತ ಒಂದು ದ್ರೋಹಿಗೆ ಗೆಳೆಯನೂ ಅಲ್ಲ. ಏನ್ ಗುರಾಯಿಸ್ತಿದೆ, ಹೋಗ. ಇದಾದ ನಂತರ ಆ ದ್ರೋಹಿ ಮೊಸಳೆ ಕಿಂಕಿಣಿ ನದಿಯಿಂದ ಈಜಿ ಈ ಕಡೆಗೆ ಬಂದಿದ್ದೇ ಇಲ್ಲ. ಒಳ್ಳೆ ಗೆಳೆಯರಾಗಿದ್ದಂತ ಬಾಲಕೋತಿನು ಮತ್ತು ಅನಿಲ್ ಕಣ್ಣನ್ನು ತನ್ನ ಉಳಿದ ದಿನಗಳನ್ನ ಸಂತೋಷದಿಂದ ಆ ಮರದ ಮೇಲೆ ಕಾಲ ಕಳೆತಿದ್ವು. ಒಂದಿನ ಸಾಯಂಕಾಲ ನಮ್ಮ ಸ್ನೇಹಿತನಾದ ಕೋತಿ ಚಟ್ಟು ಮತ್ತು ಗಿಳಿಯಾದ ಇಕ್ಕಿ ಇಬ್ರು ಒಟ್ಟಿಗೆ ನರಿಯ ಮದ್ವೆಗೋಸ್ಕರ ಹೋಗ್ತಿರ್ತಾರೆ. ಮಿತ್ರ, ನಾವು ಹೋಗೋ ಅಷ್ಟರಲ್ಲಿ ಕಾರ್ಯಕ್ರಮ ಮುಗ್ದೋಗುತ್ತಾ? ಅಡೇ ಇತಿ, ನೀ ಏನಕ್ಕೆ ಈ ರೀತಿ ಗಾಬರಿ ಆಗ್ತಿದೀಯಾ? ಆ ತರ ಹೇಳ್ತಿಲ್ಲ ಚಟ್ಟು. ನಾನೊಂದ್ ವಿಷಯನ ಕೇಳ್ಪಟ್ಟೆ. ನರಿಯ ಮದ್ವೆಗೋಸ್ಕರ ಪಕ್ಕದ ಹಳ್ಳಿಯಿಂದ ವಿವಿಧ ರೀತಿಯ ಹಣ್ಣು ಹೂವುಗಳನ್ನ ತಂದಿದ್ದಾರಂತೆ. ಹೌದಾ? ಅದು ನಂಗೆ ಗೊತ್ತೇ ಇಲ್ವಲ್ಲ. ನಾವಿಲ್ಲಕ್ಕ ಡಾನ್ಸ್ ಕೂಡ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಏನು, ನಿಜವಾಗ್ಲೂನಾ? ಈ ತರ ಕಾರ್ಯಕ್ರಮ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತೋಳನ್ನ ಇನ್ನೊಂದು ವಿಷಯವನ್ನ ಹೇಳಿದ್ರು, ಅದೇನಂದ್ರೆ ಕೋಗಿಲ ಅಕ್ಕಂದು ಗಾಯನ ಕಾರ್ಯಕ್ರಮ ಕೂಡ ಇದೆ ಅಂತೆ. ಇದನ್ನೆಲ್ಲ ಕೇಳಿದ್ಮೇಲೆ ನನಗೆ ಇರಕ್ಕೆ ಆಗ್ತಿಲ್ಲ. ಬಾ ಬೇಗ ಹೋಗೋಣ. ಅವ್ರಿಬ್ರು ಬೇಗ ಬೇಗ ನಡ್ಕೊಂಡು ಹೋಗ್ತಿರ್ತಾರೆ. ಆಗ ಇಕ್ಕಿಗೆ ಏನೋ ಕಾಣಿಸುತ್ತೆ. ಮಿತ್ರ ಮಿತ್ರ, ಅರೆ ಅಲ್ಲಿ ನೋಡು, ಅದು ಚೀಕುನೇ ಇರ್ಬೇಕಲ್ವಾ? ಹಾ ಅವನೇ ಅವ್ನು ನೋಡಿದ್ರೆ ಅಷ್ಟೇ. ಬಾ ನಾವು ಬೇಗ ಹೋಗ್ಬಿಡಣ. ಅದು ಎಲ್ಲಿ ಹೋಗಿರುತ್ತೆ? ಒಂದ್ಸತಿ ನನ್ ಕೈಗೆ ಸಿಗ್ಲಿ, ಆಮೇಲೆ ಎಂತ ಮಾಡ್ತೀನಿ ನೋಡು. ಅರೆ ಮಂಗಣ್ಣ, ಸ್ವಲ್ಪ ಈ ಕಡೆ ಬನ್ನಿ. ಇಲ್ಲಿ ಸ್ವಲ್ಪ ಬರ್ತೀರಾ? ನಾನು ನಿಮ್ಮ ಹತ್ರ ಕೇಳ್ಬೇಕು. ನಾ ಚಿಂಕು, ನಿಮ್ಮನ್ನ ಕರಿತಾ ಇದ್ದೀನಿ, ಬನ್ನಿ ಇಲ್ಲಿಗೆ. ಅಯ್ಯೋ, ಚಿಕ್ಕು ನಮ್ಮನ್ನ ನೋಡ್ಬಿಟ್ಟ. ಈಗ ನಾವೇನ್ ಮಾಡೋದು ಚಟ್ಟು? ಗೊತ್ತಿಲ್ಲ, ಬಾ ಹೋಗಿ ನೋಡೋಣ. ಹೋಗಿಲ್ಲ ಅಂದ್ರೆ ಇಲ್ಲಿಂದ ಹೋಗೋದಕ್ಕೆ ಅವ್ನು ಬಿಡೋದೇ ಇಲ್ಲ. ಓ, ಅವರು ಬರ್ತಾ ಇದಾರೆ. ಬರ್ತಾ ಇದಾರೆ. ಓ, ಆ ಇರುವ ಎಲ್ಲಿಗೋಯ್ತು? ಏನಕ್ಕೆ ಕರ್ದೆ ಚಿಕ್ಕು? ಅದು ಏನಕ್ಕಂದ್ರೆ ನೀವು ಎಲ್ಲಿಗೋ ಹೋಗ್ತಾ ಇದ್ದೀರಾ ಅನ್ಸುತ್ತೆ. ಎಲ್ಲಿ ಹೋಗ್ತಾ ಇದ್ದೀರಾ? ಅದು ನಾವು ನರಿಯಣ್ಣನ ಮದ್ವೆಗೆ ಹೋಗ್ತಿದೀವಿ. ಅಯ್ಯೋ, ಏನಕ್ಕೆ ನಿಜ ಹೇಳ್ದೆ? ಆ ತರ ಅಲ್ಲ ಚೀಕು, ನಾನೇ ತಪ್ಪಾಗಿ ಹೇಳ್ಬಿಟ್ಟೆ. ನಾವು ಡಾಕ್ಟರ್ ಕಪ್ಪಯ್ಯ ಮದ್ವೆಗೆ ಹೋಗ್ತಿದೀವಿ. ಓ, ಹಕ್ಕಿರನಿಗೆ ಗೊತ್ತಿಲ್ಲ ಅನ್ಸುತ್ತೆ ನಾನು ಎಷ್ಟು ಬುದ್ಧಿಶಾಲಿ, ಎಷ್ಟು ಶಕ್ತಿಶಾಲಿ ಅಂತ. ಆ ತರ ಅಲ್ಲ ಚೀಕು, ನಿಜವಾಗ್ಲೂ ನಿಜಾನೇ ಹೇಳ್ತಿದೀನಿ. ಓ ಸರಿ ಸರಿ, ನೀ ಜಾಸ್ತಿ ಮಾತಾಡ್ಬೇಡ. ನಾನು ನಿಮ್ ಜೊತೆಗೆ ಬರ್ತೀನಿ, ಆಯ್ತಾ? ಬನ್ನಿ ಬನ್ನಿ. ಅದು ಹೇಗೆ ಸಾಧ್ಯ? ಮೊದಲು ಹೋಗಿ ನಿಮ್ಮ ಅಪ್ಪನ ಕೇಳ್ಬಿಟ್ಟು ಬಾ. ಅದನ್ನ ಆಮೇಲೆ ಕೂಡ ನಾ ಕೇಳ್ಕೊತೀನಿ. ಬನ್ನಿ ಹೋಗೋಣ. ಏಯ್, ನಾನೀಗ ಹೋಗ್ತಾ ಇದ್ದೀನಿ, ಮತ್ತೆ ವಾಪಸ್ ಬಂದೇ ಬರ್ತೀನಿ. ಬರ್ಬೇಕಾದ್ರೆ ಕಣ್ಣಿಗೆ ಬಿದ್ರೆ ನಿನ್ ಚಟ್ನಿ ಮಾಡ್ಬಿಡ್ತೀನಿ. ಅರೆ ಚಿಕ್ಕು, ನೀನು ಯಾರ ಹತ್ರ ಮಾತಾಡ್ತಾ ಇದೀಯಾ? ಅದ ಒಂದು ಸಣ್ಣ ಇರುವೆ ಹತ್ರ. ಏನು ಇರುವೆನಾ? ಆ ಚಿಕ್ಕ ಇರುವೆ ನಿನಗೇನ್ ಮಾಡ್ತು? ಅದು ಏನಂದ್ರೆ, ನಾನು ಇಲ್ಲಿ ನಿಂತ್ಕೊಂಡು ಹೋಗೋರ್ ಬರೋರ್ ಮೇಲೆ ಕಲ್ಲನ್ನ ಹಾಕ್ತಾ ಇದ್ದೆ. ಆವಾಗ ಒಂದು ಇರುವೆ ನನ್ನ ಜೋರಾಗಿ ಕಚ್ಬಿಡ್ತು. ನಂಗೆ ತುಂಬಾ ಕೋಪ ಬಂದ್ಬಿಡ್ತು. ಅದಕ್ಕೆ ನೀನು ಏನ್ ಮಾಡ್ತೀಯಾ?
ನಾನು ಅದನ್ನ ಹುಡುಕಿ ತುಂಬಾ ದೂರಕ್ಕೆ ಎಸಿಬೇಕು. ಆದ್ರೆ ನಾನು ನೋಡಿ ಹೆದರ್ಕೊಂಡು ಹೋಗಿ ಅಡ್ಕೊಂಡ್ ಕೂತಿದ್ದೆ. ಸರಿ ಸರಿ ಆಯ್ತು, ಸರಿ ಬನ್ನಿ ಹೋಗೋಣ. ಈ ಚಿಕ್ಕ ಇರುವೆ, ಚೆಕ್ಕು ಕೋತಿ ಮತ್ತು ಪಕ್ಷಿಯಾದ ಇಕ್ಕಿ ಚಿಕ್ಕು ಜೊತೆ ಹೋಗ್ತಿರೋದನ್ನ ನೋಡುತ್ತೆ. ನಿಂಗೊತ್ತೋ, ನಾನು ತುಂಬಾ ಶಕ್ತಿಶಾಲಿ. ನಿಂಗೆ ಗೊತ್ತಾಯ್ತು? ನಿಂಗೆ ಯಾರು ಹೇಳಿದ್ರು? ಅರೆ ಚೀಕು, ಈಗ ತಾನೇ ನಿನ್ನ ನಮಗ ಅದನ್ನ ಹೇಳ್ದೆ. ನಂಗೇನ್ ಅನಿಸ್ತಾ ಇದೆ ಅಂದ್ರೆ ನೀವ್ ನನ್ನ ನಂಬೋದೇ ಇಲ್ಲ ಅಂತ. ಸರಿ, ಸಾಬೀತ್ ಮಾಡ್ತೀನಿ. ಪರವಾಗಿಲ್ಲ. ನೀವ್ ಹಾಗೆ ಹೇಗೆ ಹೇಳಕ್ಕಾಗುತ್ತೆ? ನಾನು ಏನಾದ್ರೂ ಹೇಳಿದ್ರೆ ಅದನ್ನ ನೀವು ನಂಬೇಕು ತಾನೆ? ಇಲ್ಲಾಂದ್ರೆ ನಂಗೆ ತುಂಬಾ ಕೋಪ ಬರುತ್ತೆ. ನನ್ ಶಕ್ತಿಯನ್ನ ನೋಡಿದ್ಯಾ ಹಕ್ಕುರಾಣಿ? ಹಾ, ನೋಡಿದ್ವಿ, ಭಯಂಕರವಾಗಿದೆ. ಇನ್ನೂ ಇದೆ. ಚಿಕ್ಕು, ಅದೆಲ್ಲ ಆಮೇಲೆ ಮಾಡೋಣ. ಆಲ್ರೆಡಿ ತುಂಬಾ ಲೇಟ್ ಆಗೋಯ್ತು ಚಟ್ಟು. ನಾವಲ್ಲಿಗೆ ಹೋಗೋ ಅಷ್ಟರಲ್ಲಿ ಎಲ್ಲ ಮುಗ್ದೋಗಿರುತ್ತೆ ಅನ್ಸುತ್ತೆ. ಉಳ್ದಿರೋ ದಾರಿಯನ್ನ ಯೋಚನೆ ಮಾಡ್ತಾ ನಾನು ತುಂಬಾ ಹೆದರ್ತಾ ಇದ್ದೀನಿ. ಅದು ಏನಕ್ಕೆ? ಈ ಸತಿ ಚಿರತೆ ಅಣ್ಣ ಅಲ್ಲಿ ಓಡಾಡ್ತಾ ಇರ್ತಾರೆ. ಅವ್ರೇನಕ್ಕೆ ಸುತ್ತಾಡ್ತಾ ಇರ್ತಾರೆ? ಒಂದೇ ಕಡೆ ಅವರಿಗೆ ಕೂರಕ್ಕಾಗಲ್ವಾ? ಚಿಕ್ಕು, ನೀನು ಚಿಕ್ಕವನು, ಅದ್ರ ಬಗ್ಗೆ ಎಲ್ಲ ನಿಂಗೆ ಗೊತ್ತಿಲ್ಲ ಬಿಡು. ಬರ್ಲಿ, ನಾನು ಅವನಿಗೆ ನಾನು ಯಾರು ಅಂತ ತೋರಿಸ್ತೀನಿ. ನಾನೇನು ಫುಟ್ಬಾಲ? ಯಾರು ಬಂದು ನನ್ನ ಒದ್ದು ಬಿಸಾಕ್ತಾ ಇರ್ತಾರೆ. ಒಳ್ಳೇದಾಯ್ತು, ನಾನು ಕೊಳದಲ್ಲಿ ಬಿದ್ಬಿಟ್ಟೆ. ಸರಿ, ಒಂದು ಸ್ನಾನ ಮಾಡೋಣ. ಓನು ಬರ್ಲಿ. ನಾನು ಇಲ್ಲಿ ನೋಡಿ ಹೆದ್ರಲ್ಲ, ಚಿರತೆ ನೋಡಿ ಹೆದ್ರಲ್ಲ. ಆಗ ಮರದ ಹಿಂದ್ಗಡೆಯಿಂದ ಒಂದು ಚೀತಾ ಇವರ ಮೂವರನ್ನು ಗುರಾಯಿಸಿ ನೋಡ್ತಾ ಇರುತ್ತೆ. ಇವತ್ತು ಒಳ್ಳೆ ಬೇಟೆ. ಆನೆ ಮಾರಿ ಇದೇ ಇವತ್ತಿನ ನನ್ನ ಶಿಕಾರಿ. ಅರೆ ಚಿತೆ ಬಂದಿದೆ, ಬೇಗ ಬನ್ನಿ. ಅರೆ, ನೀನ್ ಈ ತರ ಕಿರ್ಚಿದ್ರೆ ಯಾರು ಎದ್ದಿದ್ದಾರೋ ಅವ್ರು ಮಾತ್ರ ಇಲ್ಲಿಂದ ಓಡೋಗ್ತಾರೆ. ಹೌದೌದು, ಸರಿಯಾಗಿ ಹೇಳಿದ್ರಿ. ನಾನ್ ಬೇರೆ ನಿದ್ದೆಯಿಂದ ಎದ್ಬಿಟ್ಟೆ. ಇವಾಗ ನಾನು ಎದ್ದಿದ್ದೀನಲ್ವಾ, ನಾನು ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತೀನಿ. ಆದ್ರೆ ಅದನ್ನ ನೋಡಿ ನನಗೆ ಯಾವ ಹೆದರಿಕೆನೂ ಇಲ್ಲ, ಸುಮ್ನೆ ಹೋಗ್ತಿದ್ದೀನಿ ಅಷ್ಟೇ. ಅಯ್ಯೋ, ನಾನು ಕೊಲ್ಬೇಡ. ನಾನಿನ್ನ ಕೊಲ್ಲಲ್ಲ, ನಿನ್ನ ತಿಂದಾಕ್ತೀನಿ, ಮತ್ ಏನು ಇಲ್ಲ. ನಾನು ಅಮಾಯಕ. ಹಾ, ನಾನು ಕೂಡ ನಿದ್ದೆ ಮಾಡ್ಬೇಕಾದ್ರೆ. ಒಂದ್ಸತಿ ನನ್ನ ಹೋಗಕ್ ಬಿಟ್ಬಿಡು. ನಿಂಗೆ ಬೇಕಂದ್ರೆ ಒಂದು ಅವಕಾಶ ಕೊಡ್ತೀನಿ. ಯಾವ ರೀತಿ ಅವಕಾಶ? ಇಲ್ಲಿ ನೋಡು, ನಾನಿನ್ನ ಉಗ್ರಲ್ಲಿ ಕೊಲ್ಲ, ಇಲ್ಲ ನನ್ನ ಹಲ್ಲಲ್ಲಿ ಕೊಲ್ಲ, ಇಲ್ಲ ಅಂದ್ರೆ ಆ ಕೋಲಿದೆಯಲ್ಲ ಅದೇ ಸಾಕು. ಕೋಲಲ್ಲೂ ಕೊಲ್ಲು. ಸರಿ. ಏಯ್ ನೀನಾ? ನಿಂಗೆ ನಿನ್ನ ಹಸುವನ್ನ ನೀಗಿಸ್ಕೋದಕ್ಕೆ ನನ್ನ ಮಗುನೇ ಬೇಕಿತ್ತ? ನಂಗೆ ಅದು ಗೊತ್ತಾಗಿಲ್ಲ. ಈಗ ಗೊತ್ತಾಯ್ತು ತಾನೆ. ಚೀಕು, ನೀನು ಹೋಗಕ್ಕಿಂತ ಮುಂಚೆ ನನ್ನ ಹತ್ರ ಹೇಳಿರ್ಬೇಕು. ಈತಿ ಹಕ್ಕಿ ನನ್ನ ಹತ್ರ ಬಂದು ಹೇಳಿಲ್ಲ ಅಂದ್ರೆ ಏನಾಗ್ತಾ ಇತ್ತು ಹೇಳು? ಅದು
ನೀನು ಚಿಕ್ಕು ಅವ್ ರೀತಿ ಅಲ್ಲ, ನೀನು ಅರ್ಥ ಮಾಡ್ಕೋಬೇಕು. ಸರಿ, ನಂತರ ಹೇಳು, ನೀ ಎಲ್ಲಿ ಹೋಗ್ಬೇಕು? ನಿನ್ನ ನಾನ್ ಕರ್ಕೊಂಡು ಹೋಗ್ತೀನಿ. ನನ್ನ ಕ್ಷಮಿಸ್ಬಿಡಿ ಅಪ್ಪ, ಇನ್ ಮುಂದೆ ನಾನು ನಿಮ್ಮ ಹತ್ರ ಹೇಳ್ದೆ ನಾನು ಎಲ್ಲಿಗೂ ಹೋಗಲ್ಲ. ಸರಿ ಬಾ, ಒಟ್ಟಿಗೆ ಹೋಗೋಣ. ಇನ್ ಮುಂದೆ ನೀನು ಎಲ್ಲಿಗೆ ಹೋದ್ರೂ ಕೂಡ ನನ್ನ ಹತ್ರ ಹೇಳಿ ಹೋಗು, ಅರ್ಥ ಆಯ್ತಾ? ಎಂಥ ಒಂದು ತುಂಟ ಕೆಲಸ ಮಾಡ್ತು ಈ ಕೋತಿ. ನಮ್ಗೆ ಮಾವಿನ ಹಣ್ಣು ತಿನ್ನಕ್ಕೂ ಕೂಡ ಬಿಡ್ಲಿಲ್ಲ. ಇಂಥ ಒಂದು ತುಂಟ ಕೆಲಸ ಮಾಡುತ್ತಾ ಈ ಕೋತಿ. ಆ ಕೋತಿ ತುಂಬಾ ತಲೆಹರಟೆ ಕೆಲಸ ಮಾಡ್ತಾ ಇದ್ದ. ಅವನ್ ತಲೆಹರಟೆ ಕೆಲಸದಿಂದ ಕಾಡಲ್ಲಿದ್ದಂಥ ಬೇರೆ ಪ್ರಾಣಿಗಳಿಗೆಲ್ಲ ತುಂಬಾ ತೊಂದರೆಗಳಾಗ್ತಾ ಇತ್ತು. ಹೀಗಿರುವಾಗ ಒಂದು ದಿನ ಕಾಡಲ್ಲಿ ಮರ ಕಡಿಯೋದಕ್ಕೆ ಜನಗಳು ಬಂದ್ರು. ಅವರು ಕಾಡಲ್ಲಿ ಒಂದು ಕಡೆಯಿಂದ ಮರಗಳನ್ನ ಕಡಿಯೋದಕ್ಕೆ ಶುರು ಮಾಡಿದ್ರು. ತಮ್ಮ ನೂಲ, ಕಾಡಿಗೆ ಮರ ಕತ್ತರಿಸೋರು ಬಂದಿದ್ದಾರೆ ಅನ್ಸುತ್ತೆ. ನೀನು ಆ ಕಡೆ ಎಲ್ಲ ಹೋಗ್ಬೇಡ, ಅರ್ಥ ಆಯ್ತಾ? ನೀನೇನಾದರೂ ಅವ್ರ ಕಣ್ಣಿಗೆ ಬಿದ್ದರೆ ದೊಡ್ಡ ಅಪಾಯ ಆಗುತ್ತೆ. ಸರಿ ನಾನು ನೋಡ್ಕೊಳ್ತೀನಿ. ಹಾಗಾದ್ರೆ ಮೊದಲು ಆ ಜಾಗಕ್ಕೆ ಹೋಗಿ ನೋಡಿ, ಆಮೇಲೆ ತಾನೇ ನಮ್ಮ ಕೆಲಸ ಪ್ರಾರಂಭಿಸೋದು. ಮರವನ್ನು ಹೇಗೆ ಕಡಿತಾನಂತ ಇದುವರೆಗೂ ನಾನು ನೋಡೇ ಇಲ್ವೇ. ತಮ್ಮ, ನಾನು ಹೇಳೋದನ್ನು ಕೇಳು. ಅಲ್ಲಿ ಹೋಗಿ ನಿನ್ನ ಪೌರುಷತ್ವನ ತೋರಿಸ್ಬೇಡ. ಸ್ವಲ್ಪ ಕೂಡ ತಡ ಮಾಡದೆ ಈ ತುಂಟ ಕೋತಿ ಆ ಜಾಗಕ್ಕೆ ಹೋಗಿ ಸೇರ್ದ. ಆ ಸಮಯ ಮರ ಕಡಿಯೋರು ಯಾರು ಅಲ್ಲಿರ್ಲಿಲ್ಲ. ಅವ್ರ ಕೆಲ್ಸನೆಲ್ಲ ಮುಗಿಸ್ಕೊಂಡು ಅವರು ವಿಶ್ರಾಂತಿ ಪಡಿತಾ ಇದ್ರು. ಅಲ್ಲಿಗೆ ಹೋದಂತ ಈ ತುಂಟ ಕೋತಿ ಮರ ಕಡಿಯೋರ ಆಯುಧನ ಕೈಯಲ್ಲಿ ಹಿಡ್ಕೊಂಡ ಒಂದೊಂದು ಗಿಡವನ್ನು ಕೂಡ ಕಡಿಯೋದಕ್ಕೆ ಶುರು ಮಾಡ್ದ. ಕಡೆಯಲ್ಲಿ ಈ ತುಂಟ ಕೋತಿಗೂ ಕೂಡ ಅದೇ ನಡೀತು. ಹಾಗೆ ಅಹಂಕಾರಿಯಾಗಿ ತುಂಟನಾಗಿ ಇದ್ದಂತಹ ಆ ಕೋತಿ ತನ್ನ ಬಾಲವನ್ನ ಕಳ್ಕೊಳ್ಬೇಕಾಯ್ತು. ಈ ಕೋತಿ ಸಪ್ಪೆ ಮುಖ ನೋಡ್ತಾ ಇದ್ದೀರಾ? ಬಾಲ ಇಲ್ದೇ ಇರುವಂತ ಈ ಕೋತಿನ ಕಾಡಲ್ಲಿದ್ದಂಥ ಬೇರೆ ಪ್ರಾಣಿಗಳೆಲ್ಲ ರೇಗ್ಸೋದಕ್ ಶುರು ಮಾಡಿದ್ರು. ಈ ತುಂಟ ಕೋತಿಗೆ ತುಂಬಾ ಬೇಜಾರಾಗಿ ಹೋಯ್ತು. ಅವನು ಒಂದು ದೊಡ್ಡ ಮರದ ಮೇಲೆ ಹೋಗಿ ಕೂತ್ಕೊಂಡ. ಆಗಷ್ಟೇ ಆ ಮರದಲ್ಲಿದ್ದಂಥ ಒಂದು ತೂತಿನೊಳಗೆ ಏನೋ ಪಳಪಳ ಅಂತ ಹೊಳಿತಿರೋದನ್ನ ನೋಡ್ದ. ಆಹಾ, ಏನಿದು ವಿಚಿತ್ರವಾಗಿದೆಯಲ್ಲ. ಬಾಲ ಇಲ್ಲದ ನನಗೆ ದೇವರು ಕೊಟ್ಟ ವರ ಇದ್ದಂಗಿದೆ. ನನಗೆ ಏನಾದರೂ ಆಗಲಿ, ಇದು ನಾನೇ ಇಟ್ಕೊಳ್ತೀನಿ. ಭಯ ಪಡಬೇಡಿ, ನಾನು ನಿನಗೆ ತೊಂದರೆ ಕೊಡೋದಿಲ್ಲ. ನಿನಗೆ ಸಹಾಯ ಮಾಡಬೇಕು ಅಂತಾನೆ ನಾನು ಬಂದಿರೋದು. ನನಗೆ ಸಹಾಯ ಮಾಡೋದಕ್ಕ? ಅದು ಹೇಗೆ? ಹೌದು, ನಾನು ನಿನ್ನ ಎಲ್ಲ ಆಸೆಗಳನ್ನ ಈಡೇರಿಸ್ತೀನಿ. ನನ್ನ ಎಲ್ಲ ಆಸೆಗಳನ್ನ? ನಿನಗೆ ಯಾವುದೇ ಆಸೆ ಇದ್ರೂ ಕೂಡ ಅದನ್ನ ನಾನು ನೆರವೇರಿಸ್ತೀನಿ.
ಆದ್ರೆ 3 ವರಗಳನ್ನ ಮಾತ್ರ ನೀನ್ ಕೇಳಬೇಕು. ಇವತ್ತು ನನಗೆ ಅದೃಷ್ಟನೇ. 3 ವರಗಳನ್ನ ಇವ್ರ ಹತ್ರ ತಗೊಂಡ್ಬಿಡ್ಬೇಕು. ಆಮೇಲೆ ಈ ಕಾಡಲ್ಲಿ ನಾನೊಬ್ಬನೇ ರಾಜಂತರ ತಿರುಗಾಡ್ತಾ ಇರಬೇಕು. ಮೊದಲು ಈ ತುಂಡಾಗಿರೋ ಬಾಲವನ್ನು ಇವ್ರ ಹತ್ರ ಕೇಳಬೇಕು. ನನಗೆ ತುಂಡಾಗಿರುವಂತೆ ನನ್ನ ಬಾಲ ಬೇಕು. ಮೊದಲು ಆ ವರ ಕೊಡು ನೋಡೋಣ. ಓ, ಅದಕ್ಕೇನು, ಈ ಕೂಡ್ಲೆ ಮಾಡ್ತೀನಿ. ತಗೋ ನಿನ್ನ ಬಾಲ ಎತ್ಕೋ. ಏನಪ್ಪ ನೀನು ತಮಾಷೆ ಮಾಡ್ತೀಯಾ? ನಾನು ಕೇಳಿದ್ದು ಬಾಲ ಮೊದಲಂತೆ ನನ್ನ ದೇಹಕ್ಕಿರಬೇಕು. ಓ, ಅಷ್ಟೇನಾ ವಿಷಯ? ದೇಹಕ್ಕೆ ತಾನೇ ಇಟ್ಬಿಡೋಣ. ಈಗ ನೋಡು, ತಗೋ. ಅಯ್ಯಯ್ಯ, ಹೇ ಭೂತ, ಏನ್ ಮಾಡಿದೆ ನನಗೆ? ಬಾಲ ಎಲ್ಲಾದ್ರೂ ಹೊಟ್ಟೆಲ್ ಹುಟ್ಟುತ್ತಾ? ಬೇರೆ ಎಲ್ಲಿಡ್ಬೇಕು? ಅಯ್ಯಯ್ಯೋ, ಬಾಲ ಎಲ್ಲಿರುತ್ತೆ ಅಂತ ಪೆಡಂಬೂತಿ ತರ ಇದೆಯಲ್ಲ ನೀನು. ಗೊತ್ತಿಲ್ಲಪ್ಪ ನನಗೆ ಬಾಲ ಇಲ್ವಲ್ಲ. ಇಲ್ಲಿ ನೋಡು, ಅದು ಇಲ್ಲಿರುತ್ತೆ. ಏನು ನಿನಗೆ ಅರ್ಥ ಆಯ್ತಾ? ಓ, ಅಷ್ಟೇನೇನಾ? ಇಂದ ತಗೋ ಇವಾಗ. ಹೋ, ನನ್ನ ಬಾಲ ನನಗೆ ಮತ್ತೆ ಬಂದ್ಬಿಡ್ತು. ಹೇ ಭೂತವೇ, ಇನ್ನು ಉಳಿದಿರುವ 2 ವರಗಳನ್ನು ಕೊಟ್ಬಿಡ್ತೀಯಾ? ನಿನಗೆ ನಾನು 3 ವರಗಳನ್ನು ಕೊಟ್ಟುಬಿಟ್ಟೆ. ಹೇಗೆ? ಇದುವರೆಗೂ 1 ವರನೇ ಪೂರ್ತಿ ಆಗಿರೋದು. ಬಾಲ ತಂದು ಕೊಟ್ಟಿದ್ದು ಅದು 1ನೇ ವರ. ಬಾಲವನ್ನ ದೇಹಕ್ಕೆ ಅಂಟಿಸೋಕೆ ಹೇಳಿದ್ದು 2ನೇ ವರ. ಬಾಲವನ್ನ ಮತ್ತೆ ಮೊದಲನೇ ಸ್ಥಿತಿಗೆ ತಂದುಕೊಟ್ನಲ್ಲ, ಅದು 3ನೇ ವರ. ಏನಯ್ಯ ಇದು? ನಾನು ಕೇಳಿದ್ದೊಂದು ಇಲ್ಲಿ ನಡೀತಾ ಇರೋದು ಒಂಥರ ಇದೆಯೇ? ಏ ಮುಟ್ಟಾಳ, ಬುದ್ಧಿ ಇಲ್ದಿರೋ ಕೋತಿಯೇ, ನಿನಗೀಗ ಬಾಲ ಮಾತ್ರ ವಾಪಸ್ ಸಿಕ್ತಲ್ಲ, ಅದೇ ದೊಡ್ಡ ಅದೃಷ್ಟ ಅಂತ ಅನ್ಕೊಂಡು ಸಂತೋಷ ಪಡು. ಇನ್ಮೇಲಾದ್ರೂ ಯಾರಿಗೂ ತೊಂದರೆ ಕೊಡಬೇಡ ನೀನು. ನಾನು ಹೇಳಿದ ಅರ್ಥ ಆಯ್ತಾ? ಅದಾದ ನಂತರ ಯಾವತ್ತೂ ಅವನು ಬೇರೆ ಪ್ರಾಣಿಗಳನ್ನ ರೇಗಿಸೋದಾಗ್ಲಿ ತೊಂದರೆ ಮಾಡೋದಾಗ್ಲಿ ಮಾಡೋದನ್ ಬಿಟ್ಟ. ವಲಿಯೂರ್ಕುನ್ನು ಅನ್ನೋ ಗ್ರಾಮದಲ್ಲಿ ದಾಮು ಎಂಬುವ ಒಬ್ಬ ರೈತ ವಾಸಿಸುತ್ತಿದ್ದ. ಊರಿನ ಜನರಿಗೆಲ್ಲರಿಗೂ ದಾಮುನ ಕಂಡ್ರೆ ತುಂಬಾನೇ ಇಷ್ಟ. ಯಾಕಂದ್ರೆ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಮತ್ತೆ ತುಂಬಾನೇ ಒಳ್ಳೆಯವರು. ದಾಮು ಅವರ ಚಿಕ್ಕ ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆ ಜೀವನ ಸಂತೋಷವಾಗಿ ಸಾಗಿಸ್ತಿದ್ದ. ದಾಮು ಮತ್ತೆ ಅವರ ಕುಟುಂಬದ ಜೀವನಾಧಾರ ಅವರ ಮನೆ ಪಕ್ಕದಲ್ಲಿರುವ ತೋಟದಲ್ಲಿ ತರಕಾರಿಗಳನ್ನ ಬೆಳೆಸಿ ಮಾರುಕಟ್ಟೆಯಲ್ಲಿ ಮಾರಿ ಅದರಲ್ಲಿ ಬರುವ ದುಡ್ಡಲ್ಲಿ ಸಂಸಾರ ನಡೀತಿತ್ತು. ದಾಮು ಮತ್ತೆ ಅವರ ಕುಟುಂಬದವರಿಗೆ ಅವರ ತೋಟದಲ್ಲಿ ಸಂತೋಷವಾಗಿ ಕೆಲಸ ಮಾಡೋದಂದ್ರೆ ಅವ್ರ ಎಲ್ಲಾರ್ಗೂ ತುಂಬಾನೇ ಇಷ್ಟ. ಅಪ್ಪ, ನಾನು ಬೆಂಡೆಕಾಯಿ ಕೇಳ್ತೀನಿ. ನಾನ್ ನಿಮ್ಗೋಸ್ಕರ ಸೋರೆಕಾಯಿ ಕಿತ್ಕೊಂಡ್ ಬಂದಿದ್ದೀನಿ. ಅರೆ, ಈ ಪಡವಲಕಾಯಿ ಸರಿಯಾಗಿ ಬೆಳ್ದೇ ಇಲ್ಲ. ಇದನ್ನ ಮುಂದಿನ ಸತಿ ಕೇಳೋಣ. ಮಕ್ಕಳೇ, ಭದ್ರಾ, ಕೆಳಗ್ ಹಾಕ್ದೆ ತಗೊಂಡೋಗ್ಬೇಕು. ಹಾಗಲಕಾಯಿ, ಬದನೆಕಾಯಿ, ಮಾವಿನಕಾಯಿ, ಕುಂಬಳಕಾಯಿ, ಬೆಂಡೆಕಾಯಿ. ತೆಂಗು, ಮಾವು, ನಿಂಬೆ ಇದೆ. ಇದನ್ನ ಬಂದು ಖರೀದಿ ಮಾಡ್ತಾರೆ. ಅಪ್ಪ, ನನ್ಗೋಸ್ಕರ ಬುಕ್ ತಗೊಂಡ್ ಬರೋದನ್ನ ಮರ್ತೋಗ್ಬೇಡಿ. ಅಪ್ಪ, ನನಗೂ ಕೂಡ ಕಲರ್ ಪೆನ್ಸಿಲ್ಲು. ಸರಿ ಸರಿ, ಮಾರಿದೆ, ಎಲ್ಲವನ್ನ ನಾ ತಗೋ ಬರ್ತೀನಿ.
ಅರೆ ನಿಂಗೆ ಏನಾಯ್ತು? ಹೆದರ್ಬೇಡ, ಬಂದು ತಗೊಂಡು ಹೋಗು. ತಡ ಮಾಡದೆ ದಾಮು ಅವರ ತರಕಾರಿಗಳ ಜೊತೆಗೆ ಮಾರುಕಟ್ಟೆಗೆ ಹೋಗಿ ಸೇರ್ತಾರೆ. ದಾಮು ಅವನ ತರಕಾರಿಗಳನ್ನು ಆ ಊರಲ್ಲಿರುವ ತರಕಾರಿ ಅಂಗಡಿಗೆ ದಿನಾ ಮಾರ್ತಿದ್ದ. ಏನಪ್ಪ ದಾಮು, ಹೇಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಿ ಮಾತಾಯಣ್ಣ. ನನ್ನ ಎಲ್ಲ ಗ್ರಾಹಕರು ನನ್ನ ಹತ್ರ ಹೇಳ್ತಾ ಇರ್ತಾರೆ, ದಾಮು ತಗೊಬಂದ ಆ ತರಕಾರಿ ಎಲ್ಲ ತುಂಬ ರುಚಿಕರವಾಗಿರುತ್ತೆ ಅಂತ. ಅಣ್ಣ, ನಾನು ನನ್ನ ತೋಟದಲ್ಲಿ ಯಾವುದೇ ರೀತಿಯ ರಾಸಾಯನಿಕವನ್ನು ಹಾಕೋದೇ ಇಲ್ಲ. ಅದಕ್ಕೆ ಬದಲಾಗಿ ನೈಸರ್ಗಿಕ ಗೊಬ್ಬರವನ್ನು ಹಾಕ್ತೀನಿ. ಏನೇ ಹೇಳು, ನಿನ್ನ ಈ ತರಕಾರಿ ಕಾರಣದಿಂದ ನನ್ನ ವ್ಯಾಪಾರ ಕೂಡ ಜಾಸ್ತಿ ಆಗ್ತಾ ಇದೆ. ನಾವು ಒಳ್ಳೆ ತರಕಾರಿಯನ್ನು ಮಾರಿದ್ರೆ ಖಂಡಿತ ಜನ ನಮ್ಮ ಹತ್ರ ತಗೋತಾರೆ. ಅರೆ ಹೌದು ಹೌದು. ಮಾರುಕಟ್ಟೆಗೆ ಹೋಗೋದಕ್ಕೆ ಗ್ರಾಮ ಮತ್ತೆ ಆ ಸಿಟಿಯ ಮಧ್ಯದಲ್ಲಿ ಬರುವ ಒಂದು ದಾರಿಯಲ್ಲಿ ಹೋಗ್ಬೇಕಾಗಿರುತ್ತೆ. ಆ ದಾರಿ ತುಂಬಾ ಭಯಂಕರವಾಗಿರುತ್ತೆ. ತುಂಬಾ ವರ್ಷಗಳಿಂದ ಇದೇ ದಾರಿಯಲ್ಲಿ ಹೋಗ್ತಾ ಬರ್ತಾ ಇರೋದ್ರಿಂದ ದಾಮುಗೆ ಈ ದಾರಿಯ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು. ಅರೆ ನಂಗೆ ಅರ್ಥನೇ ಆಗ್ತಾ ಇಲ್ಲ, ಈ ಆನೆ ಮಧ್ಯದಲ್ಲಿ ಏನ್ ಮಾಡ್ತಾ ಇದೆ? ಅರೆ ಆನೆ ನನ್ನ ಗಾಡಿ ಹತ್ರನೇ ಬರ್ತಾ ಇದೆ. ಅಯ್ಯೋ, ಅರೆ ಆನೆ ಕಣ್ಣಲ್ಲಿ ಕಣ್ಣೀರ್ ಬರ್ತಾ ಇದೆ. ಸರಿ, ಏನೇ ಆಗ್ಲಿ, ನಾನು ಹೋಗಿ ಆನೆಗೆ ಏನಾಯ್ತು ಅಂತ ನೋಡ್ತೀನಿ. ಏನೋ ಆಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅದು ನನ್ನ ಹತ್ರ ಸಹಾಯಕ್ಕೋಸ್ಕರ ಕರೀತಾ ಇದೆ ಅಂತ ಅನ್ಸುತ್ತೆ. ಹಾ ಸರಿ, ಎಂತಾಯ್ತಂತ ಹೋಗಿ ನೋಡ್ತೀನಿ. ಅರೆ ಈ ಆನೆ ನನ್ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ? ಅರೆ ಈ ಗುಂಡಿಯಲ್ಲಿ ಸಣ್ಣ ಆನೆ ಹೇಗ್ ಬಿತ್ತು? ಇದನ್ನ ಯಾರು ಮಾಡಿರ್ಬೋದು? ಹಾ, ಈಗ ಗೊತ್ತಾಯ್ತು ನೀನು ಏನಕ್ಕೆ ಇಲ್ಲಿಗೆ ನನ್ನ ಕರೆಸ್ದೆ ಅಂತ. ನಾನು ನಿಂಗೆ ಖಂಡಿತವಾಗಿ ಸಹಾಯ ಮಾಡ್ತೀನಿ. ನೀನು ಎಲ್ಲಿಗೂ ಹೋಗ್ಬೇಡ, ಇಲ್ಲೇ ಇರು. ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ದಾಮು ಬೇಗ ಹೋಗಿ ಆನೆಯ ಮರಿಯನ್ನು ಕಾಪಾಡೋದಕ್ಕೆ ಫಾರೆಸ್ಟ್ ಆಫೀಸರ್ಸ್ನ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡ್ತಾನೆ. ಚಿಂತೆ ಮಾಡ್ಬೇಡ, ನಿನ್ ಮಗುವನ್ನ ನಾವು ಕಾಪಾಡ್ತೀವಿ.
ದಾಮು, ಈ ಲೋಕಕ್ಕೆ ಯಾವುದೇ ರೀತಿ ಅಪೇಕ್ಷೆ ಇಲ್ಲದೆ ಒಳ್ಳೆ ಕೆಲಸ ಮಾಡೋ ನಿನ್ ರೀತಿ ಜನ ಬೇಕಪ್ಪ. ನಿನ್ನ ಎಲ್ಲ ಈ ಕೆಲಸ ಎಲ್ರಿಗೂ ಆದರ್ಶವಾಗುತ್ತೆ.